ಈ ಒಂದು ಶಾಪ್ನ ಉದ್ದೇಶ ಇದೆ? ಈ ಕ್ಯಾನ್ಸರ್ ಅವೇರ್ನೆಸ್ನ ನಾವು ಎಲ್ಲರಿಗೂ ತಿಳಿಸ್ಬೇಕಂತ ಈ ಉದ್ದೇಶ ಇದೆ. ಅಂದರೆ ಇವತ್ತು ಜನಗಳಿಗೆ ವಿಧ ವಿಧವಾದ ಕ್ಯಾನ್ಸರ್ ಬರುತ್ತೆ. ನಮ್ಮದು ಇನ್ಸ್ಟಿಟ್ಯೂಟ್ ಸ್ಟಾರ್ಟ್ ಆಗಿ 8 ತಿಂಗಳಾಯಿತು. ಸೊ ನಮ್ಮಲ್ಲಿ ಕಾಸ್ಟ್ ಎಫೆಕ್ಟಿವ್ ಇದೆ, ಟ್ರೀಟ್ಮೆಂಟು ಚೆನ್ನಾಗಾಗುತ್ತೆ. ಬಡವರು ಶ್ರೀಮಂತರು ಅಂತ ನಾವು ಡಿಫ್ರೆನ್ಷಿಯೇಟ್ ಮಾಡೋದಿಲ್ಲ, ಎಲ್ಲರೂ ಒಂದೇ ಥರ ಟ್ರೀಟ್ಮೆಂಟ್ ಮಾಡ್ತೀವಿ. ನಿಮ್ಮ ಇನ್ಸ್ಟಿಟ್ಯೂಷನ್ ಇಷ್ಟ. ಓಕೆ. ಸೊ ಈಗ ಪಾಂಡುದಾಸಪ್ಪ ಅಂತೇಳಿ ಕ್ಯಾನ್ಸರ್ ಸರ್ಜನ್ ಅವರು, ಎಲ್ಲ ಥರ ಸರ್ಜರಿ ಅಲ್ಲಿ ಹೊರಗಡೆ ಹಾರ್ಟಲ್ಲಿ ಟ್ಯೂಮರ್ ಆಗಿರೋ ಒಂದು ಸರ್ಜರಿ ಇಲ್ಲಿ ತೋರಿಸಿದ್ವಿ, ಅಲ್ಲಿ ಬೇಕಾದ್ರೆ ಶೂಟ್ ಮಾಡ್ಕೊಳ್ಳಿ. ಓಕೆ. ಆ್ಯಂಡ್ ಸರ್, ಈ ಒಂದು ಕ್ಯಾನ್ಸರ್ ಅದನ್ನ ಕಡಿಮೆ ಮಾಡೋಕ್ಕೆ ಎಷ್ಟು ಅಮೌಂಟ್ ಖರ್ಚಾಗುತ್ತೆ? ಅದು ಗೊತ್ತಾಗಲ್ಲ, ಅದು ಡಿಪೆಂಡಿಂಗ್ ಅಪಾನ್ ಪೇಷಂಟ್. ಅದು ಅಂದರೆ ಬಡವರಿದ್ದರೆ ನಾವು ಕಮ್ಮಿನೇ ಮಾಡ್ತೀವಿ. ಅದಕ್ಕೆ ಇವತ್ತು ಇಷ್ಟೇ ಚಾರ್ಜ್ ಮಾಡಬೇಕಂತಿಲ್ಲ. ಬೇಸಿಕ್ ಅಂದರೆ ಟ್ರೀಟ್ ಮಾಡಬೇಕು ಪೇಷಂಟ್ನ, ಅವೇರ್ನೆಸ್ ಮಾಡಬೇಕು. ಆಮೇಲೆ ಅವ್ರು ಡೈಟ್ ಕೌನ್ಸಿಲಿಂಗ್ ಎಲ್ಲ ಮಾಡಿ ಅವರಿಗೆ ಇದು ಮಾಡ್ತೀವಿ. ಕಂಪ್ಲೀಟ್ ಟ್ರೀಟ್ಮೆಂಟ್ ಮಾಡೇ ಕಳಿಸ್ತೀವಿ ಅವರಿಗೆ. ಎಲ್ಲಿರೋದು ಸರ್ ಇದು? ಗಾಂಧಿ ಬಜಾರಲ್ಲಿದೆ, ನ್ಯಾಷನಲ್ ಕಾಲೇಜ್ ಎದುರುಗಡೆನೇ ಇದೆ. ಲಾಲ್ಬಾಗ್ ಎದುರುಗಡೆ ವಾಣಿ ವಿಲಾಸ್ ರೋಡ್ ಅಂತ ಹೋಗುತ್ತೆ, ಅಲ್ಲಿ ಲೆಫ್ಟ್ ಸೈಡ್ ಫ್ಲೈಓವರ್ ಹತ್ರ ಇದೆ ಅಲ್ಲಿ. ಸೊ ಓಕೆ. ಸೊ ವೀಕ್ಷಕರಿಗೆ ಏನು ಹೇಳೋಕೆ ಇಷ್ಟಪಡ್ತೀರಾ? ವೀಕ್ಷಕರಿಗೆ ಅಂದರೆ ಹೆಲ್ದಿಯಾಗಿರೋಕ್ಕೆ ಇಷ್ಟಪಡ್ತೀನಿ, ಹೇಳ್ತೀನಿ ನಾನು. ಓಕೆ, ಜನಗಳಿಗೆ ಪ್ರತಿದಿನ ಎದ್ದು ವ್ಯಾಯಾಮ ಮಾಡಿ. ಯೋಗಾಸನ ಅಂದರೆ ಒಂದು ವೆರಿ ಇಂಪಾರ್ಟೆಂಟ್ ಎಲ್ರಿಗೂ. ಅದನ್ನು ಮಾಡೋದನ್ನ ಅಭ್ಯಾಸ ಮಾಡ್ಕೊಳ್ಳಿ. ಆದಷ್ಟು ವೇಟ್ ಬ್ಯಾಲೆನ್ಸ್ ಮಾಡ್ಕೊಳ್ಳಿ, ಡೈಟ್ ಚೆನ್ನಾಗಿ ಇಟ್ಕೊಳ್ಳಿ, ಹೆಲ್ತ್ ಚೆನ್ನಾಗಿ ಇಟ್ಕೊಳ್ಳಿ ಅಂತ ಹೇಳ್ತೀನಿ. ಓಕೆ ಸರ್, ಕ್ಯಾನ್ಸರು ಯಾವ ಕಾರಣದಿಂದ ಬರಬಹುದು? ಇಂಥ ಕಾರಣಕ್ಕೆ ಕ್ಯಾನ್ಸರ್ ಬರುತ್ತೆ ಅಂತಿಲ್ಲ. ಅಂದರೆ ಕ್ಯಾನ್ಸರ್ ಸೆಲ್ಸ್ ಬಾಡಿಯಲ್ಲಿ ಇರುತ್ತೆ. ನಿಮ್ಮ ಇಮ್ಯುನಿಟಿ ಕಮ್ಮಿ ಆದಾಗ ಅದು ಬರುತ್ತೆ. ಅದು ನಿಮ್ಮ ದೇಹದಲ್ಲಿ ಇಮ್ಯುನಿಟಿ ಕಮ್ಮಿ ಆದಾಗ ಕ್ಯಾನ್ಸರ್ ಸ್ಪ್ರೆಡ್ ಆಗುತ್ತೆ. ಅಂದರೆ ಕ್ಯಾನ್ಸರ್ ಸೆಲ್ ಆ್ಯಕ್ಟಿವೇಟ್ ಆಗುತ್ತೆ ಅವಾಗ ಕ್ಯಾನ್ಸರ್ ಪ್ರತಿಯೊಬ್ಬರಲ್ಲೂ ಇರುತ್ತೆ ಕ್ಯಾನ್ಸರ್ ಸೆಲ್. ಓಕೆ. ಸೊ ಇವಾಗ ಈ ಒಂದು ಕಾರ್ಯಕ್ರಮಕ್ಕೆ ಬಂದಿದ್ದರಿಂದ ನಿಮ್ಗೆ ಏನು ಪ್ರಯೋಜನ ಆಯಿತು? ಎಕ್ಸ್ಪೋಜರ್ ಸಿಗುತ್ತೆ ನಮಗೆ, ಲಾರ್ಜ್ ಎಕ್ಸ್ಪೋಜರ್ ಸಿಗುತ್ತೆ. ಜನಗಳಿಗೆ ಗೊತ್ತಾಗುತ್ತೆ ಇಲ್ಲೊಂದು ಹಾಸ್ಪಿಟ್ಲ್ ಇದೆ, ಕಮ್ಮಿ ರೇಟಿಗೆ ಆಗುತ್ತೆ, ಒಳ್ಳೆ ಚಿಕಿತ್ಸೆ ಆಗುತ್ತೆ. ಅಂದರೆ ಇವತ್ತು ಸಾಮಾನ್ಯವಾಗಿ ನೀವು ಕ್ಯಾನ್ಸರ್ ಟ್ರೀಟ್ಮೆಂಟ್ ಆಗೋಕ್ಕೆ ಲಕ್ಷಗಟ್ಟಲೆ ಬೇಕು, ಮಿನಿಮಮ್ ಒಂದು 20 ಲಕ್ಷ 10 ಲಕ್ಷ ಬೇಕು. ನಮ್ಮಲ್ಲಿ ಆ ಥರ ಇಲ್ಲ, ತುಂಬ ಕಮ್ಮಿಗಾಗುತ್ತೆ. ಕಮ್ಮಿ ಅಂತಂದರೆ ಎಷ್ಟುಗಾಗುತ್ತೆ? ಡಿಪೆಂಡ್ ಪೇಷಂಟ್. ಈಗ ಮೊನ್ನೆ ಒಂದು ನಮ್ಮ ಫ್ರೆಂಡೇ ಬಂದಿದ್ದರು, ಬೇರೆ ಕಡೆ ಒಂದು ಸಿಟ್ಟಿಂಗಿಗೆ 30,000 ಆಗೋದು, ನಮ್ಮಲ್ಲಿ 10,000 ಆಯಿತು. ಅದು ಆಲ್ಮೋಸ್ಟ್ ಆಲ್ ಕಮ್ಮಿನೇ ಆಯ್ತಲ್ವಾ. ಸೊ ಆ ಥರ ಕಮ್ಮಿನೇ ಇದೆ. ನಾವು ಕನ್ಸಿಡರ್ ಮಾಡ್ತೀವಿ ಪೇಷಂಟಿಗೆ, ನಮಗೆ ಆ ಪ್ರಾಫಿಟ್ ಬರದೇ ಇದ್ರೂ ಪರವಾಗಿಲ್ಲ, ಬೇಸಿಕ್ ಇದು ಟ್ರೀಟ್ ಮಾಡೋದು. ಬೆಂಗಳೂರಿನ ಸಮಗ್ರ ಸುದ್ದಿಗಾಗಿ ನೋಡಿ ಕರ್ನಾಟಕ ಟಿವಿ ಬೆಂಗಳೂರು.